ಮನೆಯ ಮೇಲ್ಛಾವಣಿ ಕುಸಿದು ಸ್ಥಳದಲ್ಲೇ 3 ಸಾವನ್ನಪ್ಪಿರುವ ಘಟನೆ. ಮರಣ ಮಳೆಗೆ 3 ಬಲಿಯಾಗಿದೆ. ಮಂಗಳೂರು ನಗರದ ಕಂಕನಾಡಿ ಪ್ರದೇಶದಲ್ಲಿ ಈ ದುರಂತ. 2 ಮಕ್ಕಳೂ ಸೇರಿದಂತೆ 3 ದುರ್ಮರಣ. ಓರ್ವ ಮಹಿಳೆ, 2 ಬಾಲಕಿಯರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮುಂಜಾನೆಯ ನಿದ್ದೆಯ ಮಂಪರ್ನಲ್ಲಿದ್ದವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆಗೆ ತಡೆಗೋಡೆ ಕುಸಿದು ಬೀಳುತ್ತೆ. ಮನೆಯ ಮೇಲ್ಛಾವಣಿಯ ಮೇಲೆ ಮೇಲ್ಛಾವಣಿ ಬಿದ್ದು 3 ಸಾವನ್ನಪ್ಪಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿತು. ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಯಿತು. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಗಾಯಾಳುಗಳಿಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕೆಲವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಓರ್ವ ಮಹಿಳೆ, 2 ಮಕ್ಕಳು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಆ ಮಗುವಿನ ಫೋಟೋವನ್ನು ಕೂಡ ಗಮನಿಸ್ತಾ ಇದೆ. ಬೆಳಗಿನ ಜಾವದ ನಿದ್ರೆ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಆ ರೀತಿಯ ಅವಘಡ ನಡೆದು ಹೋಗಿದೆ ಮಳೆಯಿಂದ. ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಮನೆ ಮೇಲೆ ತಡೆಗೋಡೆ ಕುಸಿದು 3 ದಾರುಣವಾಗಿ ಮೃತಪಟ್ಟಂತಹ ಘಟನೆ ನಡೆದಿದೆ. ಮಂಗಳೂರು ನಗರ ಹೊರವಲಯದ ನಾಗುರಿ ಎಂಬಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ. ನಾನೀಗ ಘಟನಾ ಸ್ಥಳದಲ್ಲೇ ಇದ್ದೇನೆ. ನೀವು ಗಮನಿಸ್ಬೋದು, ನಾನು ಈಗ ಘಟನಾ ಸ್ಥಳದ ಮೇಲ್ಭಾಗದಲ್ಲಿದ್ದೇನೆ. ಈ ಕೆಳಭಾಗದಲ್ಲಿ ಗಮನಿಸ್ಬೋದು, ಏನು ದುರಂತಕ್ಕೆ ಒಳಗಾದಂಥ ಮನೆ. ಸೊ ಇದೆಲ್ಲವೂ ಕೂಡ ಬಾಡಿಗೆ ಮನೆ. ಒಟ್ಟು 4 ಮನೆ ಇತ್ತು. ಸೊ 4 ಮನೆಯಲ್ಲಿ 4 ಕುಟುಂಬ ವಾಸಿಸ್ತಿತ್ತು. ಸೊ ಇಲ್ಲಿ ಈ ಕಡೆ ಏನು ಗಮನಿಸ್ತಿದ್ದೀರಿ, ಇಲ್ಲೊಂದು ತಡೆಗೋಡೆ ಇತ್ತು. ಸೊ ಬೃಹದಾದಂಥ ತಡೆಗೋಡೆ ಇತ್ತು. ಸೊ ಈ ತಡೆಗೋಡೆ ನಿನ್ನೆ ರಾತ್ರಿಯಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿತ್ತು. ಸೊ ಈ ಕಾರಣಕ್ಕಾಗಿ ತಡೆಗೋಡೆ ಕುಸಿದು ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಸೊ ಆ ಬಿದ್ದಂಥ ರಭಸಕ್ಕೆ ಆ ಮನೆಯ ಹಿಂಬದಿಯ ಗೋಡೆ ಸಂಪೂರ್ಣವಾಗಿ ಧರಾಶಾಯಿ ಆಗಿರ್ತಕ್ಕಂಥದ್ದು. ಮತ್ತು 4 ಮನೆಗೂ ಕೂಡ ಒಂದೇ ಮೇಲ್ಛಾವಣಿ ಇರತಕ್ಕಂಥದ್ದು. ಸೊ ಆ ಮೇಲ್ಛಾವಣಿ ಕೂಡ ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಇನ್ನು ಈ ಭಾಗದ ಈ ಎಂಡಲ್ಲಿರ್ತಕ್ಕಂಥ ಮನೆ ಗಮನಿಸ್ಬೋದು, ಅದರಲ್ಲಿ ಬಿಹಾರ ಮೂಲದ ಒಂದು ಕುಟುಂಬ ವಾಸಿಸ್ತಾ ಇತ್ತು. ಸೊ ಅವರ ಗಂಡ ಲಾಲ್ ಬಾಬು ಅಂತೇಳಿ, ಅವರ ಪತ್ನಿ ಇಂದು ಅಂತೇಳಿ, ಮತ್ತು ಅವರ ಒಟ್ಟು 4 ಜನ ಮಕ್ಕಳು, ಅನುಷಾ, ಅಲ್ಕಾ, ಅನಾಮಿಕ ಚೌರಾಶೆ ಮತ್ತು ತನು ಎಂಬಂತ ಒಟ್ಟು 4 ಜನ ಮಕ್ಕಳು. ಸೊ ಆ ಇಬ್ರು ಈ ಕೊನೆಯದಲ್ಲಿರ್ತಕ್ಕಂಥ ಮನೆಯಲ್ಲಿ 2 ಮಕ್ಕಳು ಮೃತಪಟ್ಟಿರ್ತಕ್ಕಂಥ. ಮೃತಪಟ್ಟವರನ್ನು ಅನಾಮಿಕ ಚೌರಾಶೆ ಅಂತೇಳಿ ಸುಮಾರು 8 ವರ್ಷ ಪ್ರಾಯ, ಇನ್ನೊಬ್ರು ತನು ಅಂತೇಳಿ ಅವರಿಗೆ 4 ವರ್ಷ ಪ್ರಾಯ. ಅವರು ಹಿಂಭಾಗದ ಏನು ಕಿಚನ್ ಏನು ಗಮನಿಸ್ತಿದೆ, ಸೊ ಆ ಭಾಗದಲ್ಲೇ ಮಲ್ಕೊಂಡಿದ್ರು. ಸೊ ಮುಂಜಾನೆ 4:05 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ತಕ್ಕಂಥದ್ದು. ಸೊ ನಿದ್ದೆಯ ಮಂಪರ್ನಲ್ಲಿದ್ದರು. ಸೊ ಏಕಾಏಕಿಯಾಗಿ ತಡೆಗೋಡೆ ಕುಸಿದು ಅವರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಗೋಡೆ, ಅವರ ಮನೆಯ ಗೋಡೆ ಮತ್ತು ಮೇಲ್ಭಾಗದ ಮೇಲ್ಛಾವಣಿ ಅದೆಲ್ಲವೂ ಕೂಡ ಕೆಳಭಾಗಕ್ಕೆ ಬಿದ್ದಿರ್ತಕ್ಕಂಥದ್ದು. ಇನ್ನೊಬ್ಬರು ಮೃತಪಟ್ಟಂಥ ಮಹಿಳೆ ಶಾಂತ ಅಂತೇಳಿ ಪಕ್ಕದ ಮನೆಯಲ್ಲಿ ಇದ್ದಂಥವ್ರು. ಅವರು ತಮ್ಮ ಪತಿ ಜಗದೀಶ್ ಜೊತೆಗೆ ಅವರು ಶಾಂತ ಅಂತೇಳಿ ಅವರ ಪತಿ ಬಾಲಕೃಷ್ಣ ಮತ್ತು ಅವರು ಶಾಂತ ಅಂತೇಳಿ ಇಬ್ಬರು ಮನೆಯಲ್ಲಿ ವಾಸವಾಗಿದ್ದು. ಅದರಲ್ಲಿ ಶಾಂತ ಎಂಬ ಮಹಿಳೆ ಮೃತಪಟ್ಟಿರ್ತಕ್ಕಂಥದ್ದು. ಘಟನೆಯಲ್ಲಿ ಒಟ್ಟು 3 ಮೃತಪಟ್ಟರೆ 3ರನ್ನು ರಕ್ಷಣೆ ಕೂಡ ಮಾಡಲಾಗಿದೆ. ಘಟನೆ ತಿಳಿದಿದ್ದಂತೆ ಸ್ಥಳೀಯರು ಜೊತೆಗೆ ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಾಚರಣೆ ನಡೆದಿದ್ದು. ಇನ್ನೆರಡು ಆ 2 ಮನೆಯಲ್ಲೂ ಕೂಡ ಕುಟುಂಬಗಳು ವಾಸವಾಗ್ತಿದೆ. ಆದರೆ ಅದೃಷ್ಟವಶಾತ್ ಅವರು ಮುಂಭಾಗದಲ್ಲಿ ಇದ್ದಿದ್ದರಿಂದಾಗಿ ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಕಮಿಷನರ್ ಕೂಡ ಭೇಟಿ ನೀಡಿದ್ದಾರೆ. ಮತ್ತು ಈ ಗಾಯಾಳುಗಳಿಗೆ ಏನು ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಈ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಈ ಘಟನೆ ಹೇಗಾಯಿತು ಮತ್ತು ಏನು ಎಂಬ ವಿಚಾರದ ಕುರಿತಂತೆ. ಸರ್, ಈ ಘಟನೆ ಎಷ್ಟೊತ್ತಿಗೆ ಆಯಿತು? ನಿಮ್ಗೆ ಎಷ್ಟೊತ್ತಿಗೆ ಮಾಹಿತಿ ಗೊತ್ತಾಯಿತು? ನಮಗೆ 4:30ಗೆ ಇದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆ, ನಿನ್ನೆ ಇಡೀ ದಿನ ನಿನ್ನೆ ಮತ್ತು ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆಯಿಂದಾಗಿ 4:30 ಆಗುವಾಗ ಇದು ಆಯ್ತು ಅಂತ ನಮಗೆ ಇಲ್ಲಿ ಸ್ಥಳೀಯ ಯೋಗಕ್ಕೆ ಹೋಗುವವರು ಮಾಹಿತಿ ನೀಡಿದರು, ಹೀಗೆ ಆಗಿದೆ ಅಂತೇಳಿ. ನಮಗೆ ಅವರು ಒಂದು 6 ಗಂಟೆ 6 ಕಾಲ ಆಗುವಾಗ ಹಾಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ನಮಗೆ ಇದು ಮಾಡಿದರು. ಸೊ 6:30 ಆಗುವಾಗ ನಾವು ಬಂದಿದ್ದೆವು. ಆಗ ಆಲ್ಮೋಸ್ಟ್ ಎಲ್ಲ ಬಾಡಿಗಳನ್ನೆಲ್ಲ ಹೊರಗೆ ಒಂಚೂರು ವಿಳಂಬ ಆದದೆ ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ಲೈನಿಂದ ಒಂಚೂರು ಶಾಕ್ ಹೊಡಿತಿತ್ತು ಅಂತೇಳಿ ಮೆಸ್ಕಾಮ್ನವರು. ಸೊ ಅವರನ್ನು ನಾವು ಕಾಯ್ತಾ ಇದ್ದೆವು. ಮತ್ತು ಅದೆಲ್ಲ ಕ್ಲಿಯರ್ ಆದ ಮೇಲೆ ನಾವು 2 ಬಾಡಿ ಮತ್ತು ಒಂದು ಹೆಂಗಸಿದು ನಾವು ಇದು ಮಾಡಿದ್ದೆವು. ಸೊ ಅದೇ ಹತ್ತಿರ ಪೊಲೀಸ್ ಸ್ಟೇಷನ್ ಇರುವ ಕಾರಣವಾಗಿ ಅದೊಂದು ನಮಗೆ ಭಾರಿ, ಅವರು ಪೊಲೀಸ್ನವರು ಸಹ ತುಂಬ ಹೆಲ್ಪ್ ಮಾಡಿದರು. ಸೊ ಅದೇ 2 ಚಿಕ್ಕ ಪುಟ್ಟ ಮಕ್ಕಳು ಅದರ ಸೈಡಲ್ಲಿ 2 ಮನೆ ಇದೆ. ಸೊ ಅದೆಲ್ಲ ಒಂದೇ ಮಾಡಿದ್ದು ಇದಿರೋದು. ಸೊ ಆ 2 ಮನೆಯವ್ರಿಗೆ ಏನು ಆಗಲಿಲ್ಲ. ಅದರಲ್ಲಿ ಸಹ ಒಂದು 4 ಚಿಕ್ಕ ಮಕ್ಕಳಿತ್ತು.
ಅದರ ನೆಕ್ಸ್ಟ್ ಮನೆಯಲ್ಲಿ ಒಬ್ಬರು ಇದು ಮಕ್ಕಳಿದ್ದದು. ಈಗ ಮೃತಪಟ್ಟಂತ 2 ಮಕ್ಕಳು ಬಿಹಾರ ಮೂಲದವರು ಕುಟುಂಬ, ಇನ್ನೊಬ್ರು ಮೂಡುಬಿದ್ರೆ ಮೂಲದವರು ಅಂತ. ಸೊ ಏನು ಮಾಹಿತಿ ಇದೆ? ಅದೇ ಮೂಡಬಿದ್ರೆ ಹೆಬ್ರಿ ಅಂತ ಗೊತ್ತಾಯಿತು. ಮತ್ತು ಇನ್ನೊಬ್ಬರು ಚಿಕ್ಕ ಮಕ್ಕಳು ಸ್ಕೂಲಿದು ಬಿಹಾರಿದು ಸ್ಕೂಲಿದು ಪ್ರಿನ್ಸಿಪಲ್ ಬಂದು ಈಗ ಬಂದಿದ್ದರು. ಸೊ ಅದೆಲ್ಲ ಆದ ಮೇಲೆ ಈಗ ಅವರನ್ನೀಗ ರೀಲೊಕೇಟ್ ಮಾಡುವ, ಬಾಕಿ 2 ಫ್ಯಾಮಿಲಿ ಯಾವುದಿದ್ದಾರೆ ರೀಲೊಕೇಟ್ ಮಾಡುವ. ಬಾಡಿಗೆ ಮನೆಯ ಎಲ್ಲ ಇಲ್ಲಿ ವಟಾರದಲ್ಲಿ ಏನಂತ ಹೇಳಿದ್ರೆ 7-8 ಬಾಡಿಗೆ ಮನೆಗಳಿದೆ. ಸೊ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದಷ್ಟು ತುಂಬ ಕಮ್ಮಿ ಬಾಡಿಗೆ ಇರೋದು. ಸೊ ಅಲ್ಲಿ ಈ ಹೊರ ರಾಜ್ಯದಿಂದ ಬಂದವರು, ಸೊ ಅವರಲ್ಲಿ ನಿಲ್ತಾರೆ. ಇದಿಷ್ಟು ಇಲ್ಲಿನ ಸ್ಥಳೀಯರೇ ಹೇಳ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಎಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಈ ದುರಂತದ ಬಗ್ಗೆ UT ಖಾದರ್ ಅವರು TV9 ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಭಾರಿ ಮಳೆಯಿಂದ ಈಗಾಗಲೇ ಗೋಡೆ ಕುಸಿದು ಮಂಗಳೂರಿನಲ್ಲಿ 3 ಸಾವನ್ನಪ್ಪಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಪ್ರಕೃತಿ ವಿಕೋಪ ನಿರ್ವಹಣೆ ಉಸ್ತುವಾರಿ ಸಚಿವರಾದಂಥ UT ಖಾದರ್ ಅವರಿದ್ದಾರೆ. ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಂಗಳೂರಿನ ಘಟನೆ ನಿಮಗೆ ಗಮನಕ್ಕೆ ಬಂದಿದೆ ಅಂತ, ಏನಾಯ್ತು ಸರ್ ಇನ್ಸಿಡೆಂಟ್? ನಿನ್ನೆ ಬಹುಶಃ ನಮ್ಮ ರಾಷ್ಟ್ರೀಯ ಮಟ್ಟದ ಆರೋಗ್ಯ ಸಚಿವರುಗಳ ಮೀಟಿಂಗ್ ಮತ್ತು ಕೇಂದ್ರ ಸಚಿವ ಮೀಟಿಂಗ್ ಇತ್ತು. ಬಹುಶಃ ಇವತ್ತು ನನಗೆ ಬೆಳಿಗ್ಗೆ ಇವತ್ತು ಈ ಮಾಹಿತಿಯನ್ನು ನಾನು ಬಹುಶಃ ಡೆಲ್ಲಿಯಿಂದ ಬರ್ತಾ ಇರೋ ಸಂದರ್ಭ ನನ್ನ ಮಾಹಿತಿ ಬಂದಿದೆ. ಅದು ಬಹುಶಃ ಇವತ್ತು ಕೂಲಿ ಕಾರ್ಮಿಕರು ಬೇರೆ ರಾಜ್ಯದವರು ಬಹುಶಃ ಅಲ್ಲಿ ಬಾಡಿಗೆಗೆ ಮನೆ ಮಾಡಿಕೊಂಡಲ್ಲಿ ನಿಲ್ತಾ ಇದ್ದಾರೆ, ಹಳೆಯದಾದ ಮನೆ. ಸೊ ಮೇಲಿಂದ ಬಂದ ನೀರು ಕಾಂಪೌಂಡ್ ಒಳಗೆ ಬಿದ್ದು ಈ ಮನೆಗೆ ಬಿದ್ದಾಗ ಮನೆ ಕೂಡ ಹಳೆತಾದ ಮನೆ ಆದ ಕಾರಣ ಅದು ಮನೆ ಬಿದ್ದಿದೆ. ಸುಮಾರು 15 ಜನ ಅವಶ್ಯ ಮನೆಯಲ್ಲಿ ಇದೆ ಅಂತ ಇದ್ರ ಮಾಹಿತಿ ನನಗೆ. ಅದರಲ್ಲಿ ಕುಟುಂಬ ಸಮೇತರಾಗಿ 6 ಜನ ಬಹಳ ಸೀರಿಯಸ್ ಆಗಿದ್ದರು. ಅದನ್ನು ಬಹುಶಃ ತಕ್ಷಣ ಊರವರು ಅಧಿಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದಾದ 3 ಜನ ಇವತ್ತು ಅಗಲಿದ್ದಾರೆ. ಆದ ಕಾರಣ ಅತ್ಯಂತ ನೋವಿನ ನಮಗೆಲ್ಲ ವಿಚಾರ. ಈಗ ಏನಾದರೂ ಪರಿಹಾರ ಘೋಷಣೆ ಮಾಡೋದು ಆ ಥರದ್ದು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಹೇಗೆ? ನಾನು ಅದಕ್ಕಾಗಿ ನನ್ನ ಎಲ್ಲ ಕಾರ್ಯಕ್ರಮ ರದ್ದುಪಡಿಸಿ ನಾನು ಈಗಾಗಲೇ ಮಂಗಳೂರಿಗೆ ಈಗ 2 ಫ್ಲೈಟ್, ನಮಗೆ ಬೆಳಿಗ್ಗೆ ಬಂದಾಗ ಕನೆಕ್ಟಿಂಗ್ ಫ್ಲೈಟ್ ಇರಲಿಲ್ಲ. ಈಗ ನೆಕ್ಸ್ಟ್ ಫ್ಲೈಟಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೇನೆ. ನೋಡಿಕೊಂಡು ಆ ಗೌರವಪೂರ್ವಕವಾಗಿ ಪವಿತ್ರದಿಂದ ಬಹುಶಃ ಅಂತ್ಯ ಸಂಸ್ಕಾರ ಮಾಡಿ ಕುಟುಂಬ ಇಲ್ಲೇ ಆದರೆ ಇಲ್ಲಿ ಅಥವಾ ಊರಿಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡುವಂಥದ್ದು. ಯಾರು ಚಿಕಿತ್ಸೆ ಪಡಿತಿದ್ದಾರೆ ಅವರು ಗುಣಮುಖರಾಗಲಿಕ್ಕೆ ಅವರ ಚಿಕಿತ್ಸೆ ಇವತ್ತು ನೋಡುವಂಥದ್ದು. 3ನೇದು ನಿಯಮನ ಸರ್ಕಾರ ಏನು ಪರಿಹಾರ ಇದೆಯಾ ಪರಿಹಾರ ಖಂಡಿತವಾಗಿಯೂ ನಾವು ಕೊಡ್ತೇವೆ. ಪ್ರತಿಯೊಂದು ಪ್ರಾಣ ಕೂಡ ಮಹತ್ವ ಇದೆ. ಅದು ನಮ್ಮ ರಾಜ್ಯದಿರಲಿ ಹೊರಗಿನ ರಾಜ್ಯದ ಯಾರೇ ಇರಲಿ, ಪ್ರತಿಯೊಂದು ಆ ಒಂದು ಪ್ರಾಣಕ್ಕೂ ಒಂದು ಮಹತ್ವ ಆದ ಕಾರಣ ಅದನ್ನು ಭಾಳ ಪ್ರಾಮುಖ್ಯತೆಯನ್ನು ಅದನ್ನು ಪರಿಗಣಿಸ್ತೇವೆ. ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾತಾಡಿಕೊಂಡು ಸೂಚಿಸಿ ಅಲ್ಲಿ ಹೋಗಿ ಏನಾಗಬೇಕು ವ್ಯವಸ್ಥೆ ಅಂತೇಳಿ ಅದೆಲ್ಲ ಮಾಡಲಿಕ್ಕೆ ಅವರು ಸೂಚಿಸಿದ್ದಾರೆ. ನಾನು ಕಂದಾಯ ಸಚಿವರಾಗಿರುವಂಥ ಪರಮೇಶ್ವರಿಗೆ ಎಲ್ಲ ವಿಚಾರ ಕೂಡ ತಿಳಿಸಿದ್ದೇನೆ. ಸರ್, ಈಗ ಈ ಮಳೆಗಾಲ ಶುರುವಾಗಿದೆ, ಈಗ ಅವಾಂತರ ಕೂಡ ಸೃಷ್ಟಿಯಾಗಿ ನೀವು ಕೂಡ ಈಗ ಉಸ್ತುವಾರಿ ನಿರ್ವಹಣೆ ಸಚಿವರಿದ್ದೀರಿ. ಈಗ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಭೆಗೆ ನಡೆಸ್ತೀರಾ ಹೇಗೆ? ಅಲ್ಲಿ ನೋಡಿ, ಪ್ರಕೃತಿ ವಿಕೋಪದಲ್ಲಿ 2 ಟೈಪ್ ಇದೆ. ಒಂದು, ಈ ಪ್ರಕೃತಿ ವಿಕೋಪ ಕೆಲವೊಂದು ಪರಿಸರವಾಗಿ ಅದು ಎಲ್ಲಿ ಆಗ್ತದೆ, ಹೇಗೆ ಆಗ್ತದೆ, ಯಾವಾಗ ಆಗ್ತದೆ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕೂಡ ಆಗಬಾರ್ದಂತೆ ನಮ್ಮೆಲ್ಲರ ಪ್ರಾರ್ಥನೆ. ಒಂದು ಆದಂಥ ಸಂದರ್ಭದಲ್ಲಿ ಆ ಕುಟುಂಬ ಜೊತೆ ಸರ್ಕಾರ ಇದ್ದುಕೊಂಡು ಅವರಿಗೆ ಆ ಒಂದು ನೋವಿನಲ್ಲಿ ಅವರ ಜೊತೆ ಇದ್ದುಕೊಂಡು ಇದ್ದಂಥ ನೋವು ಆದಷ್ಟು ಕಡಿಮೆ ಮಾಡುವ ಜವಾಬ್ದಾರಿದು ನಮ್ಮ ಜವಾಬ್ದಾರಿ. ಬೇರೆಯವರಿಗೆ ಸವಲತ್ತನ್ನು ಕೊಟ್ಟು. 2ನೇದು, ಜನರ ತಪ್ಪಿಂದ ಆಗುವಂಥ ಅನಾಹುತಗಳು ಭಾಳಷ್ಟಿದೆ. ಅದು ಸರ್ಕಾರವೇ ಅವರಿಗೆ ಜೋರು ಮಾಡೋಕ್ಕಿಂತಲೂ ಅವರು ಅದನ್ನು ಅರ್ಥ ಮಾಡಿಕೊಳ್ಳಿ. ಅವರ ಮನೆಯ ಪಕ್ಕದಲ್ಲಿ ಏನಾದರೂ ಇವತ್ತು ಕೆಳಗಿನ ಮನೆಯವರಿಗೆ ತೊಂದರೆ ಆಗ್ತದಂತ ಆ ಭಾವನೆ ಇದ್ದಾಗ ಆ ಮೇಲಿದ್ದ ಮನೆಯವರು ಭಾಳ ಜಾಗ್ರತೆ ವಹಿಸಿಕೊಂಡು ಆಗದ ರೀತಿ ನೋಡಿಕೊಳ್ಬೇಕು. ಅಥವಾ ಕೆಳಗೆ ಈ ಮನೆ ಇದೆ, ಮೇಲೆ ಗುಡ್ಡ ಇದೆ, ಅದು ಇವತ್ತು ನಾನು ಜರಿದಂತ ಅವರು ತಾತ್ಕಾಲಿಕವಾಗಿ ಆದರೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು. ಏನಾದರೂ ಇನ್ನೊಬ್ಬರ ತೊಂದರೆಯಿಂದಾಗಿ ಇನ್ನೊಬ್ಬರಿಗೆ ಏನೋ ತೊಂದರೆ ಆದರೆ ಆಗ ಯಾರು ಇವತ್ತು ಅದಕ್ಕೆ ಅಲ್ಲಿ ಕಾರಣಕರ್ತರಾದರೆ ಅವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ತದೆ. ಈಗ ಮನೆ ಸಂಪೂರ್ಣವಾಗಿ ಬಿದ್ದೋಗಿದೆ, ನೀವು ಗಮನಿಸಿದ್ರೆ ಅವರಿಗೇನಾದರೂ ಸದ್ಯ ತಾತ್ಕಾಲಿಕ ವ್ಯವಸ್ಥೆ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ? ನಾನು ಹೇಳಿದ ತಕ್ಷಣ ನಾನು ಇವತ್ತು ಹೋಗ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಹೋಗಿ ಕೂತ್ಕೊಂಡು ರಿವ್ಯೂ ಮಾಡಿ ಏನು ಮಾಡ್ಬೋದು ಅಂತೇಳಿ ನಾನು ಸೂಕ್ತ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ. ಅದು ಏನೆಲ್ಲ ಸೂಕ್ತ ವ್ಯವಸ್ಥೆ ಮಾಡಬೇಕಾ ಅದನ್ನು ಮಾಡಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದ UT ಖಾದರ್ ಅವರ ಮತ್ತು ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಮಂಗಳೂರಿನಲ್ಲಿ ಆದಂತಹ ದುರಂತ, ಮೃತ ಮಗುವಿನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ UT ಖಾದರ್ ಅವರು ಕೂಡ ಮಾತನಾಡಿದರು TV9 ಜೊತೆಗೆ. ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಜೊತೆಗೆ ಈಗ ಆಗಿರುವಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆ್ಯಕ್ಷನ್ಸನ್ನು ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಕೊಟ್ಟರು. ಇನ್ನು ಘಟನೆಯ ಬಗ್ಗೆ ವೇದವ್ಯಾಸ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇವತ್ತು
ಮಂಗಳೂರಿನಲ್ಲಿ ಭಾಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:15 ಗಂಟೆಯ ಹೊತ್ತಿಗೆ ಭಾಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರುಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ.